ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. ಇವತ್ತಿನ ಕ್ಲಾಸಲ್ಲಿ GPST ಅವರು 2022 ಕ್ವಶನ್ ಪೇಪರ್ ಸಂಬಂಧಪಟ್ಟಂತಹ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥ ಕ್ವಶನ್ಗಳನ್ನ ಕುರಿತು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಹಾಗಾದರೆ ಬನ್ನಿ ಕ್ವಶನ್ನ ನೋಡೋಣ. ಟೈಫಾಯ್ಡ್ ಮತ್ತು ಕಾಲರಾ ಮತ್ತು ಟ್ಯೂಬರ್ ಕ್ಯುಲೋಸಿಸ್ ಕಾಯಿಲೆಗಳಿಗೆ ಕಾರಣವಾಗುವಂತಹ ಸೂಕ್ಷ್ಮಾಣುಜೀವಿ ಯಾವುದು ಅಂತ. ಆಪ್ಷನ್ 1 ವೈರಸ್, ಆಪ್ಷನ್ 2 ಬ್ಯಾಕ್ಟೀರಿಯಾ, ಆಪ್ಷನ್ 3 ಫಂಗೈ, ಆಪ್ಷನ್ 4 ಪ್ರೋಟೋಜೋವಾ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಬ್ಯಾಕ್ಟೀರಿಯಾದಿಂದ ಈ ಟೈಫಾಯ್ಡ್ ಮತ್ತು ಕಾಲರಾ ಟ್ಯೂಬರ್ ಕ್ಯುಲೋಸಿಸ್ ಎಂಬ ಸೂಕ್ಷ್ಮಾಣುಜೀವಿ, ಈ ಬ್ಯಾಕ್ಟೀರಿಯಾ ಅನ್ನುವಂಥ ಸೂಕ್ಷ್ಮಾಣುಜೀವಿಯಿಂದ ಈ 3 ಕಾಯಿಲೆಗಳು ಹರಡ್ತವೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆ ಯಾವುದು ಅಂತ. ಆಪ್ಷನ್ 1 ವಿಕಾಸ, ಆಪ್ಷನ್ 2 ಬೆಳವಣಿಗೆ, ಆಪ್ಷನ್ 3 ಪ್ರೌಢತೆ, ಆಪ್ಷನ್ 4 ಭಿನ್ನತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಬೆಳವಣಿಗೆ. ಅಂದರೆ ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕವಾಗಿ ಹೆಚ್ಚಳವಾಗುವಂಥ ಪ್ರಕ್ರಿಯೆ ಏನಾಗುತ್ತೆ, ಅದು ಒಂದು ರೀತಿ ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. HIV ಇದರ ಮೂಲಕ ಹರಡುವುದಿಲ್ಲ. HIV ಅನ್ನೋದು ಯಾವುದ್ರ ಮೂಲಕ ಹರಡಲ್ಲ ಅಂತ. ಆಪ್ಷನ್ 1 HIV ಪೀಡಿತ ತಾಯಿಯಿಂದ ಭ್ರೂಣಕ್ಕೆ, ಆಪ್ಷನ್ 2 HIV ಪೀಡಿತ ವ್ಯಕ್ತಿಯ ರಕ್ತದ ವರ್ಗಾವಣೆಯಿಂದ, ಆಪ್ಷನ್ 3 ಸೊಳ್ಳೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ, ಆಪ್ಷನ್ 4 ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಸೊಳ್ಳೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ ಹರಡಲ್ಲ ಬಿಟ್ಟು ಇನ್ನೆಲ್ಲ ಮೂಲದಿಂದ ಹರಡ್ತವೆ. ಅಂದರೆ ಯಾವ್ದ್ಯಾವುದು ಅಂದರೆ ತಾಯಿಯಿಂದ ಮಗುವಿಗೆ ಬರುತ್ತೆ, ಅದು ತಾಯಿಯಿಂದ ಮಕ್ಕಳಿಗೆ ಬರುವಂಥ ರೋಗದಿಂದ, ಅಂದರೆ ಅನುವಂಶೀಯದಿಂದ ಬರುವಂಥ ರೋಗಗಳು ಇರ್ತಾವಲ್ಲ, ಆದರೆ ಅವ್ರಿಗೇನಾದರೂ ತಾಯಿಗೇನಾದರೂ HIV ಇದ್ದರೆ ಮಗ ಅಥವಾ ಮಗಳಿಗೆ HIV ರೋಗ ಬರುತ್ತೆ. ನೆಕ್ಸ್ಟು HIV ಪೀಡಿತ ವ್ಯಕ್ತಿಯ ರಕ್ತದ ವರ್ಗಾವಣೆಯಿಂದ. ಈಗ ನಾವೇನಾದರೂ ನಮಗೇನಾದರೂ ಬ್ಲಡ್ಡು ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಬೇರೆಯವ್ರದ್ದು ರಕ್ತ ನಾವು ಹಾಕ್ಸ್ಕೊಳಕ್ಕೆ ಹೋಗ್ತೀವಲ್ಲ, ಆವಾಗ ಅವ್ರ ಹತ್ರ ಏನಾದರೂ HIV ರೋಗ ಇದ್ದು ಆ ಬ್ಲಡ್ನ ನಮ್ಮ ಬಾಡಿಗೆ ಏನಾದರೂ ಹಾಕಿದ್ರೆ ನಮಗೂ ಕೂಡ HIV ರೋಗ ಉಂಟಾಗುತ್ತೆ. ಹಾಗಾಗಿ ಹಾಸ್ಪಿಟ್ಲಲ್ಲಿ ಪ್ರತಿಯೊಬ್ಬರದ್ದು ಕೂಡ ಬ್ಲಡ್ ಚೆಕಪ್ನ ತುಂಬ ಕೇರ್ದಿಂದ ಮಾಡ್ತಾರೆ. ನೆಕ್ಸ್ಟು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದನೂ ಕೂಡ ಏನಾಗುತ್ತೆ, HIV ಹರಡುತ್ತೆ. ಹಾಗಾಗಿ ಸೊಳ್ಳೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ HIV ಯಾವುದೇ ಕಾರಣಕ್ಕೂ ಹರಡಲ್ಲ. ಹಾಗಾಗಿ ಆಪ್ಷನ್ 3 ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಥಮ ಚಿಕಿತ್ಸೆ ಎಂದರೆ ಏನು ಅಂತ. ಆಪ್ಷನ್ 1 ಆಕಸ್ಮಿಕ ಚಿಕಿತ್ಸೆ, ಆಪ್ಷನ್ 2 ಪೂರ್ವಭಾವಿ ಚಿಕಿತ್ಸೆ, ಆಪ್ಷನ್ 3 ದೀರ್ಘಾವಧಿ ಚಿಕಿತ್ಸೆ, ಆಪ್ಷನ್ 4 ವೈದ್ಯರು ಸಲಹೆ ನೀಡಿದ ನಂತರ ಒದಗಿಸುವಂಥ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಅಂದರೆ ಪೂರ್ವಭಾವಿ ಚಿಕಿತ್ಸೆ, ಅಂದರೆ ಆಪ್ಷನ್ 2 ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೀರಿನಲ್ಲಿ ಕರಗುವಂತಹ ಜೀವಸತ್ವ ಯಾವುದು ಅಂತ. ಆಪ್ಷನ್ 1 ಜೀವಸತ್ವ A, ಆಪ್ಷನ್ 2 ಜೀವಸತ್ವ B, ಆಪ್ಷನ್ 3 ಜೀವಸತ್ವ D, ಆಪ್ಷನ್ 4 ಜೀವಸತ್ವ E. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ನೀರಿನಲ್ಲಿ ಕರಗುವಂಥ ಜೀವಸತ್ವ ಯಾವುದು ಅಂದರೆ B, ಆಪ್ಷನ್ 2 ಜೀವಸತ್ವ B ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್. ಇನ್ಫ್ಲೂಯೆಂಜಾ ಕಾಯಿಲೆಗೆ ಕಾರಣವಾಗುವಂಥ ಸೂಕ್ಷ್ಮಾಣುಜೀವಿ ಯಾವುದು. ಆಪ್ಷನ್ 1 ವೈರಸ್, ಆಪ್ಷನ್ 2 ಬ್ಯಾಕ್ಟೀರಿಯಾ, ಆಪ್ಷನ್ 3 ಫಂಗಸ್, ಆಪ್ಷನ್ 4 ಪ್ರೋಟೋಜೋವಾ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 1 ವೈರಸ್ದಿಂದ ಏನಾಗುತ್ತೆ, ಇನ್ಫ್ಲೂಯೆಂಜಾ ಎನ್ನುವಂಥ ಕಾಯಿಲೆಗೆ ಕಾರಣವಾಗುವಂಥ ಸೂಕ್ಷ್ಮಾಣುಜೀವಿ ವೈರಸ್ ಆಗಿದೆ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆಗೆ ಉಂಟಾಗುವ ಭಾಗ ಯಾವುದು ಅಂತ. ಆಪ್ಷನ್ 1 ಯಕೃತ್, ಆಪ್ಷನ್ 2 ಮೂತ್ರಪಿಂಡ, ಆಪ್ಷನ್ 3 ಮೆದೋಜೀರಕ ಗ್ರಂಥಿ, ಆಪ್ಷನ್ 4 ಗುಲ್ಮ. ಡಯಾಬಿಟಿಸ್ ಮೆಲಿಟಸ್ ಎಲ್ಲಿ ಯಾವ ಭಾಗಕ್ಕೆ ಅಂದರೆ ಮೆದೋಜೀರಕ ಗ್ರಂಥಿಗೆ ಉಂಟಾಗುತ್ತೆ ನೋಡಿ. ಆಪ್ಷನ್ 3 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಯಾವುದು. ಆಪ್ಷನ್ 1 ಮಾನವನ ದೇಹ, ಆಪ್ಷನ್ 2 ಗಟಾರ್, ಆಪ್ಷನ್ 3 ನಿಂತ ನೀರು, ಆಪ್ಷನ್ 3 ಸೊಳ್ಳೆಯ ದೇಹ. ಪ್ಲಾಸ್ಮೋಡಿಯಂ ಇದು ಯಾವುದ್ರ ಮೂಲಕ ಅಂದರೆ ಸೊಳ್ಳೆಯ ದೇಹದಿಂದ ನೆಲೆಗೊಳ್ಳುವಂಥ ಸ್ಥಳ ಆಗಿದೆ ನೋಡಿ. ಆಪ್ಷನ್ 4 ಸೊಳ್ಳೆಯ ದೇಹ ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾನವ ಜೀವನದ ನೈತಿಕ ತತ್ವಗಳಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು. ಆಪ್ಷನ್ 1 ಧನಾತ್ಮಕವಾದ, ಆಪ್ಷನ್ 2 ಆಶಾವಾದ, ಆಪ್ಷನ್ 3 ಭೋಗವಾದ, ಆಪ್ಷನ್ 4 ನಿರಾಶಾವಾದ. ಮಾನವ ಜೀವನದ ನೈತಿಕ
ತತ್ವಗಳಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು ಯಾವುದಂದರೆ ಭೋಗವಾದ. ಆಪ್ಷನ್ 3 ಇದು ಸರಿಯಾದಂಥ ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಕ್ವಶನ್, ಉಪಯೋಗಾರ್ಹತಾವಾದದ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸುವುದು. ಆಪ್ಷನ್ 1 ಪಾಠ ಬೋಧನೆ, ಆಪ್ಷನ್ 2 ದಂಡ ಪಾವತಿಸುವುದು, ಆಪ್ಷನ್ 3 ಪ್ರಜಾರಕ್ಷಣೆ, ಆಪ್ಷನ್ 4 ಒಂದೇ ರೀತಿಯ ತಪ್ಪನ್ನು ಮಾಡದಿರುವಂತೆ ಪ್ರಜೆಗಳನ್ನು ನಿರ್ಬಂಧಿಸುವುದು. ಉಪಯೋಗಾರ್ಹತಾವಾದದ ಪ್ರಕಾರ ಶಿಕ್ಷೆ ಪ್ರತಿನಿಧಿಸುವುದು ಯಾವುದು ಅಂದರೆ ಪ್ರಜಾರಕ್ಷಣೆಗೋಸ್ಕರ, ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ. ನೆಕ್ಸ್ಟ್ ಕ್ವಶನ್, ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನವಾಗಿದೆ. ಆಪ್ಷನ್ 1 ನೈತಿಕ ಬಹುಸಾಂಸ್ಕೃತಿಕತೆ, ಆಪ್ಷನ್ 2 ಆತ್ಮ ಸಾಕ್ಷಾತ್ಕಾರ, ಆಪ್ಷನ್ 3 ಟೀಕಾ ಕಾರ್ಯ, ಆಪ್ಷನ್ 4 ನೈತಿಕ ಸ್ವಾಭಾವಿಕತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 1 ನೈತಿಕ ಸಾಂಸ್ಕೃತಿಕತೆಯ ಮೂಲಕ ಜ್ಞಾನ ಮತ್ತು ನೈತಿಕ ಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಕ್ವಶನ್, ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು. ಆಪ್ಷನ್ 1 ಭೋಗವಾದ, ಆಪ್ಷನ್ 2 ಬಹುಸಾಂಸ್ಕೃತಿಕವಾದ, ಆಪ್ಷನ್ 3 ನಿರಾಶಾವಾದ, ಆಪ್ಷನ್ 4 ರೋಗಶಾಸ್ತ್ರವಾದ. ಯಾವಾಗಲೂ ನಗ್ತಾನೆ ಇರಬೇಕು ಅಂತ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ಇದು ಭೋಗವಾದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ನೋಡಿ, ಆಪ್ಷನ್ 1. ನೆಕ್ಸ್ಟ್ ಕ್ವಶನ್, ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ. ಆಪ್ಷನ್ 1 ಚಾರ್ವಾಕ್, ಆಪ್ಷನ್ 2 ವೇದಾಂತ್, ಆಪ್ಷನ್ 3 ಬೌದ್ಧಿಯ, ಆಪ್ಷನ್ 4 ಜೈನಿ. ಇದಕ್ಕೆ ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಯಾವಾಗಲೂ ವೇದಾಂತ್, ಆಪ್ಷನ್ 2 ನೋಡಿ, ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ನೈತಿಕ ಸಂಹಿತೆಯನ್ನು ಸ್ವ ಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ. ಆಪ್ಷನ್ 1 ಸ್ವಾಭಾವಿಕತೆ, ಆಪ್ಷನ್ 2 ಅಹಂಬಲ, ಆಪ್ಷನ್ 3 ಉನ್ನತ ಮಟ್ಟದ ಅಹಂಬಲ, ಆಪ್ಷನ್ 4 ನೈತಿಕ ಸ್ಥಿರತೆ. ಸ್ವ ಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವುದು ಯಾವುದಂದರೆ ನೈತಿಕ ಸ್ಥಿರತೆ ಮೇಲೆ ನೋಡಿ, ಆಪ್ಷನ್ 4 ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆ ಎಂದರೆ. ಆಪ್ಷನ್ 1 ಪೂರಕ, ಆಪ್ಷನ್ 2 ರೇಚಕ, ಆಪ್ಷನ್ 3 ಕುಂಭಕ, ಆಪ್ಷನ್ 4 ಶೂನ್ಯಕ. ಇದಕ್ಕೆ ಸರಿಯಾದಂಥ ಉತ್ತರ ರೋಗ ಕ್ರಿಯೆಯಲ್ಲಿ ಹೊರತೆಗೆಯುವುದು ಅಂದರೆ ಆಪ್ಷನ್ 2 ರೇಚಕ, ಇದು ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ, ರೇಚಕ ಇದು ಸರಿಯಾದಂಥ ಉತ್ತರ.